ಹಲ್ಲೆ ಆಗಿರಬಹುದು ಮತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಬಹಳ ಅಭೂತಪೂರ್ವವಾಗಿರತಕ್ಕಂಥ ಒಂದು ಹೋರಾಟ ದೆಹಲಿಯಲ್ಲಿ ನಡೀತಾ ಇದೆ. ರಾವಣ್ ಚಂದ್ರಶೇಖರ್ ಆಜಾದ್ ಅವರು ಭೀಮ್ ಆರ್ಮಿ ಭಾರತೀಯ ಕಮ್ಯುನಿಸ್ಟ್ ವತಿಯಿಂದ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಕೇಂದ್ರ ಸರ್ಕಾರ ಆ ವಿದ್ಯಾರ್ಥಿಗಳ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನ ಮತ್ತು ಅವ್ರಿಗೆ ಕೊಲೆಯಾಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತು ಜೊತೆಗೆ ಅವ್ರ ಮೇಲೆ ಮಾಡ್ತಕ್ಕಂಥ ಒಂದು ಅಭೂತಪೂರ್ವ ಒಂದು ಅಘೋರವಾಗಿರ್ತಕ್ಕಂಥ ಕೃತ್ಯಗಳನ್ನ ಅದರ ವಿರುದ್ಧ ಈ ಕೂಡಲೇ ಕೈಗೊಳ್ಳದೆ ಹೋದ್ರೆ ಅದರ ಪರಿಣಾಮ ಮುಂದಿನ ದಿನಮಾನಗಳಲ್ಲಿ ಬ್ಯಾರೆ ಆಗ್ತೈತಿ. ಅದನ್ನ ಹೇಳ್ಕೊಂಡಾಗಿಲ್ಲ ನಾವು. ಯಾಕೆ ಬ್ಯಾರೆ ಆಗ್ತೈತಿ ಅಂದ್ರೆ ನೀವು ಮಲ್ಕೊಂಡಿದ್ದೀರಿ ಅಂತ ತಿಳಿಯುವ ನನಗೆ. ಸರ್ಕಾರ ಮಲ್ಕೊಂಡಿದ್ದೀರಿ ನೀವು, ಎಲ್ಲಿ ಹೊಂಟಿದ್ದೀರಿ ನಿಮ್ಮ ಒಂದು ವಿದ್ಯಮಾನ, ಯಾಕಡೆ ಹೊಂಟಿದ್ದೀರಿ ನೀವು? ಅಲ್ಲ ಸರ್, 17-18 ಜನ ವಿದ್ಯಾರ್ಥಿಗಳು ಮರಣ ಹೊಂದಿದ್ರು. ಅದ್ರ ಜೊತೆಗೆ ಸುಮಾರು ದಿನ ಆಯ್ತು ಸ್ಟ್ರೈಕ್ ಹಂಗೆ ನಡೀತಾ ಇದೆ. ಮಳಿ ಅಣದೆ, ಚಳಿ ಅಣದೆ, ಹೊಡೆದಾಡ್ತಾ ದೆಹಲಿಯ ಜಂತರ್ ಮಂತರ್ನಲ್ಲಿ ಅಷ್ಟು ವಿದ್ಯಾರ್ಥಿಗಳು ಆ ಒಂದು ಪ್ರಶ್ನೆ ಪತ್ರಿಕೆಯ ಸೋರಿಕೆ ವಿರುದ್ಧ ಹೋರಾಟ ಮಾಡ್ತಾನೆ ಇದ್ದಾರೆ. ನಿಮ್ಮ ವಾತಾವರಣ ಯಾಕಡೆ ಹೊಂಟಿದೆ ಅಂದ್ರೆ ನಾವು ಹಿಂಗೆ ಕೂಗ್ ಬಿಡ್ತಾ ನೆಲಕ್ಕಿರ್ಬೇಕು, ನೀವು ಅಲ್ಲೇ ಅದನ್ನ ಮಾಡ್ಬೇಕಾ? ಒಂದು ತಿಳಿತಾ ಇಲ್ಲ ನನಗೆ. ಸರ್ಕಾರ ಎಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕಲ್ವಾ? ಮಾನ್ಯ ಮೋದಿ ಅವರೇ ವಿದೇಶಿ ಪ್ರವಾಸ ಗೊತ್ತು, ವಿದೇಶಕ್ಕೆ ಅಡ್ಡಾಡೋದು ಗೊತ್ತು, ಅಲ್ಲಿ ಇಲ್ಲಿ ಹೋಗೋದು ಗೊತ್ತು. ಭಾರತದ ವಾತಾವರಣ ಇನ್ನೂ ಗೊತ್ತೇ ನಿಮಗೆ. 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ, 31 ರಾಜ್ಯಗಳು, 141 ಕೋಟಿ ಜನಸಂಖ್ಯೆ, ಅದರ ಮಧ್ಯೆ ಲಕ್ಷಾಂತರ ವಿದ್ಯಾರ್ಥಿಗಳು, ಅವರ ಭವಿಷ್ಯ ಅಷ್ಟೋ ಇಷ್ಟೋ ಕಲಿತು ಬಡತನದಲ್ಲಿ ಬೆಳೆದು ಅವ್ವ ಅಪ್ಪ ಅಂಗಿ ಹರ್ಕೊಂಡು ಮಕ್ಕಳನ್ನ ಪರೀಕ್ಷೆ ಬರೆಸಿ ನನ್ನ ಮಗ ನನ್ನ ಕಲಿಸ್ತಾನ, ಓದಿಸ್ತಾನ, ಉಳಿಸ್ತಾನ, ಬೆಳೆಸ್ತಾನ, ಕಾಪಾಡ್ತಾನ, ಈ ದೇಶವನ್ನು ಕಾಯ್ತಾನ ಅಂತಕ್ಕಂಥ ನಿಲುವನ್ನು ಇಟ್ಕೊಂಡು ಅಪ್ಪ ಅವ್ವ ಬಡದಾಡಿ ಸಾರಿ ಕಳಿಸ್ತಿರ್ಬೇಕಾದ್ರೆ ಅಂತ ಒಂದು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ಅಷ್ಟೇ ಅಲ್ಲದೆ ಅವ್ರ ಮೇಲೆ ಹಲ್ಲೆ ಮಾಡಿಸ್ತಿರಲ್ಲ, ನಾಚಿಕೆ ಬರ್ಬೇಕು ನಿಮ್ಮ ಸರ್ಕಾರಕ್ಕೆ, ನಾಚಿಕೆ ಬರ್ಬೇಕು. ಮಲ್ಕೊಂಡಿದ್ದೀರ ನೀವು? ಅಟ್ಲೀಸ್ಟ್ ಇನ್ನಾದ್ರೂ ಒಂದು ಕಳಕಳಿಗೆ ಬನ್ನಿ, ಇನ್ನಾದ್ರೂ ವಿಚಾರ ಮಾಡಿ. ಇನ್ನೇನಾದ್ರೂ ಬರದೇ ಹೋದ್ರೆ ಕೋಲೆಗಾಂವ್ ಯುದ್ಧ ಮಾಡಿದ ವಂಶಸ್ಥರು ನಾವು. ಹೊಸ ನಮ್ಗಳ ಅವಶ್ಯಕತೆ ಇಲ್ಲ. ಮತ್ತದನ್ನು ಮಾತಾಡಂಗಿಲ್ಲ. ಅದನ್ನು ಮಾತಾಡೋ ಊಟ ಆಗುತ್ತೆ. ಅವಾಗ ಕೋಲೆಗಾಂವ್ ಯುದ್ಧ ಮಾಡಿದ ವಂಶಸ್ಥರು ನಾವು ಬಾಬಾ ಸಾಹೇಬ್ರ ಮಕ್ಕಳು, ನಾವು ಬುದ್ಧನ ಶಾಂತಿ ಬಯಸೋರು. ಬುದ್ಧನ ಶಾಂತಿ ಮುಖಾಂತರ ಹೋರಾಟ ಕಣ್ಣಿಯಾಗಿದ್ದೀವಿ. ನಮ್ಮ ಅಪ್ಪ ಮಾಡಿದ ಎರಡು ಹೋರಾಟ, ಆ 2 ಹೋರಾಟಕ್ಕೆ ಸಾಕತ್ತೆ ಕಪ್ಪದೀವಿ ನಾವು. ಮುಂದಿನ ದಿನಮಾನದಲ್ಲಿ ಅಂತ ವಾತಾವರಣ ಕ್ರಿಯೇಟ್ ಮಾಡಬೇಡ್ರಿ ದಯವಿಟ್ಟು ಅಂತಕ್ಕಂಥ ಪದ ಬಳಕೆ ಮಾಡಕ್ಕೆ ಅವ್ರವ್ರ ಕೂಡ ಅಲ್ಲ, ಇದು ಬಾಬಾ ಸಾಹೇಬ್ರು ಕೂಡ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕು ನಮಗೆ ಕೊಟ್ರೆ ಹಂಗ, ಕೊಡ್ತಿದ್ರೆ ಮುಂದೆ ಹೇಳ್ತಾರೆ ನಾವು ತೋರಿಸ್ತೀವಿ. ಎನಿ ಒನ್ ಕ್ವಶನ್ಸ್? ಸರ್, ಪ್ರಧಾನಿ ಅವರಿಗೆ ನಾನೇನು ಹೇಳ್ಬೇಕು ಸರ್? ಅವರೇ ಅರ್ಥ ಮಾಡ್ಕೋಬೇಕು ಇದನ್ನ. ನಾನು ಹೇಳುವಂತ ಅವಶ್ಯಕತೆ ಏನೂ ಇಲ್ಲ. ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳುವಂಥದ್ದು ಒಂದೇ ಒಂದು ಮಾತಂದ್ರೆ, ಮಾನ್ಯ ಪ್ರಧಾನಿಯವರೇ ಈ ರಾಷ್ಟ್ರದ 2ನೇ ಪ್ರಜೆ. ನೀವು ಏನು ರಾಷ್ಟ್ರಪತಿನ ಬಿಟ್ರೆ ನೆಕ್ಸ್ಟ್ ಒಂದು ನೀವೇ. ನಿಮಗೆ ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಅಭಿವ್ಯಕ್ತಿ ಇರಬೇಕು, ವಿಚಾರ ಗೊತ್ತಿರಬೇಕು, ವಾತಾವರಣ ಗೊತ್ತಿರಬೇಕು, ವಿದ್ಯಮಾನ ಗೊತ್ತಿರಬೇಕು. ನನ್ನ ದೇಶದ ಪ್ರತಿಯೊಬ್ಬ ಪ್ರಜೆನ ಕಾಯ್ತೀನಿ ಅಂತಕ್ಕಂಥ ಒಂದು ವಿಚಾರ ನಿಮ್ಗೆ ಗೊತ್ತಿರಬೇಕು. ಅಂತ ವಾತಾವರಣ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ನೀವು ನ್ಯಾಯ ಕೊಟ್ರೆ ಅಧಿಕಾರದ ಇರ್ತೀರಿ, ನ್ಯಾಯ ಕೊಡದೆ ಹೋದ್ರೆ ಎಷ್ಟೋ ಜನ ನ್ಯಾಯ ಕೊಡದೆ ಸ್ಕಿಪ್ ಆಗಿದಾರ, ನೀವು ಸ್ಕಿಪ್ ಆಗ್ತೀರಿ ಪಕ್ಕ. ಸರ್, ಇದು ಹೋರಾಟ ಅಲ್ಲ, ಇದು ನೈತಿಕ ಹೋರಾಟ. ಇದಕ್ಕೆ ಕೇವಲ ಹೋರಾಟದ ತೋರಿಸ್ತೇನೆ ನಾನು. ಭೀಮ್ ಆರ್ಮಿ ಭಾರತೀಯ ಏಕತಾ ಮಿಷನ್ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆ ವತಿಯಿಂದ ನಾನು ಹೇಳೋದು ಒಂದೇ ಒಂದು ಮಾತು, ಹೋರಾಟ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಕಾಲದಿಂದ ಇಲ್ಲಿ ತನಕ ಕೂಡ ಒಂದೇ ದಿನ ಸೀಮಿತಗೊಳಿಸಿ ನಾವು ನ್ಯಾಯ ಸಿಗುವವರೆಗೂ ಬಿಟ್ಟಿಲ್ಲ, ಇದು ನ್ಯಾಯ ಸಿಗುವವರೆಗೂ ಬಿಡಂಗಿಲ್ಲ. ನ್ಯಾಯ ಕೊಟ್ಟರೆ ನೀವು ಬದುಕಿರ್ತೀರಿ, ನ್ಯಾಯ ಕೊಟ್ಟರೆ ಹೋದ್ರೆ ಮನೆಗೆ ಹೋಗ್ತೀರಿ. ಜೈ ಭೀಮ್, ಜೈ ಭಾರತ್, ನಮ್ಮ ಅಭಿಪ್ರಾಯ.